ಜೋರಾಗಿ ತಗೊಂಡೋಗಿ ಫುಲ್ ಸ್ಪೀಡಲ್ಲಿ ಹೋಗಿ ಆ ಬಸ್ಸಿಗೆ ಡ್ಯಾಶ್ ಹೊಡೆದ್ರು. ಆ ಬಸ್ನಲ್ಲಿ ಇದ್ದಂತಹ ಒಬ್ಬರು ಉಳಿಲಿಲ್ಲ. ಸುಮಾರು 10 ಕಿಲೋಮೀಟರ್ ದೂರದವರೆಗೆ ಈ ಸೌಂಡ್ ಕೇಳಿಸಿದೆ. ಸುಮಾರು 500 ಮೀಟರ್ವರೆಗೆ ಆ ಬಸ್ನಲ್ಲಿದ್ದಂತಹ ಆ ಸೋಲ್ಜರ್ಸ್ನ ಪಾರ್ಟ್ಸ್ಗಳು ಹೋಗಿ ಬಿದ್ದಿವೆ. ಈ ಅಭಿನಂದನ್ ವರ್ಧಮಾನ್ಗೆ ಅವರ ಒಂದು ಕೂದಲು ಕುಂಕಿದ್ರು ಕೂಡ ಪಾಕಿಸ್ತಾನ ಈ ನಕ್ಷೆಯಲ್ಲಿ ಇರಲ್ಲ ಅನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನು ನಮ್ಮ ಪ್ರಧಾನಮಂತ್ರಿಗಳು ಪ್ರೆಸ್ ರಿಲೀಸ್ ಅಲ್ಲಿ ಹೇಳಿದಾಗ ಅವ್ರು ಹೆದರಿ ನೆಕ್ಸ್ಟ್ 72 hours ಅಲ್ಲಿ ಅವರನ್ನ ನಮಗೆ ವಾಪಸ್ ಇಂದು ಐಸಿರಿ ಫೌಂಡೇಶನ್ ವತಿಯಿಂದ ನಗರದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪುಲ್ವಾಮಾ ದಾಳಿಯ ನೆನಪಿಗಾಗಿ ಏರ್ಪಡಿಸಲಾಗಿದ್ದ ಯೋಧ ನಮನ ಕಾರ್ಯಕ್ರಮವನ್ನ ನಿವೃತ್ತ ಯೋಧರಾದ ಕ್ಯಾಪ್ಟನ್ ಮಂಜುನಾಥ್ CS ರವರು ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ಪುಲ್ವಾಮಾ ದಾಳಿಯ ಇಂಚಿಂಚು ಮಾಹಿತಿಯನ್ನ ತಿಳಿಸಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಯೋಧನಿಗೆ ಹಾಗೂ ರೈತರಿಗೆ ಋಣಿಯಾಗಿರಬೇಕು, ಏಕೆಂದರೆ ಅವರಿಬ್ಬರಿಲ್ಲದೆ ದೇಶದ ಅಸ್ತಿತ್ವವಿರುವುದಿಲ್ಲ ಎಂದರು. 14ನೇ ತಾರೀಕು 8 ಗಂಟೆಗೆ ಜಮ್ಮುವಿನ ಟ್ರಾನ್ಸಿಟ್ ಕ್ಯಾಂಪ್ನಿಂದ ಸುಮಾರು 78 ಬಸ್ಗಳಲ್ಲಿ 2547 CRPF ಸೋಲ್ಜರ್ಸ್ ಮೂವ್ ಆಗ್ತಾರೆ. ಅವರು ಪುಲ್ವಾಮಾಕ್ಕೆ ತಲುಪೋಕೆ ಸುಮಾರು 2 ಗಂಟೆ 40 ನಿಮಿಷ ಆಗುತ್ತೆ. ಮಧ್ಯಾಹ್ನ 2 ಗಂಟೆ 40. ಅದಕ್ಕಿಂತ ಮುಂಚೆ ಕಾಜಿಪುರ ಅನ್ನೋ ಜಾಗದಲ್ಲಿ ಇವರಿಗೆ ಆ್ಯಕ್ಚುಲಿ ಮಧ್ಯಾಹ್ನದ ಲಂಚ್ ಇರಬೇಕಾಗಿತ್ತು. ಆ ಲಂಚ್ನ ಪೋಸ್ಟ್ಪೋನ್ ಮಾಡ್ತಾರೆ. ಬೇಡ, ನಾವಿಲ್ಲಿಂದ ಬೇಗ ಮೂವ್ ಆಗಬೇಕು ಅನ್ನೋದಕ್ಕಾಗಿ ಮೂವ್ ಆಗ್ತಾರೆ. 2 ಗಂಟೆ 40 ನಿಮಿಷಕ್ಕೆ ಪುಲ್ವಾಮಾ ಡಿಸ್ಟಿಕ್ಕನ್ನು ಎಂಟರ್ ಆಗ್ತಾರೆ. ಪುಲ್ವಾಮಾ ಎಂಟರ್ ಆದ ನಂತರ ಈ ಆಕ್ಸಿಡೆಂಟಲ್ ಸ್ಪಾಟ್ ಏನಿದೆ ಅಲ್ಲಿ ತಲುಪುವಾಗ ಸಮಯ 3 ಗಂಟೆ 40 ನಿಮಿಷ. ಲಾಡು ಮೋಡ್ ಅನ್ನೋ ಒಂದು ಜಾಗ ಇದೆ. ಯಾಕೆಂದರೆ ನಾನು ಅಲ್ಲಿ ಹೆಜ್ಜೆ ಡ್ಯೂಟಿ ಮಾಡಿರೋದ್ರಿಂದ ನನಗೆ ಗೊತ್ತಿದೆ. ಬಹುಶಃ ಈ ಇನ್ಸಿಡೆಂಟ್ ನಡೆದಾಗ ನಾನು ಅಲ್ಲಿ ಇಲ್ಲದೆ ಇರ್ಬೋದು, ಆದರೆ ನನಗೆ ಗೊತ್ತು. ಲಾಡು ಮೋಡ್ ಅನ್ನೋ ಒಂದು ಜಾಗ, ಒಂದು ಟರ್ನಿಂಗ್ ಅಂತ ಹೇಳಿದರೆ ನ್ಯಾಷನಲ್ ಹೈವೇ ಕ್ರಾಸ್ ಆಗುವಾಗ ಇನ್ನೊಂದು ಬ್ರಿಡ್ಜ್ ಸಮೇತ ಅಲ್ಲೊಂದು ಸುರಂಗ ಇದೆ. ಪಂಡಿತ್ ದೀನ್ ದಯಾಳ್ ಟನಲ್ ಅಂತ ಹೇಳಿ ಅದಕ್ಕೆ ಹೆಸರು. ಆ ಟನಲ್ ಕ್ರಾಸ್ ಆಗಿ ಇವರು ಆ ಪ್ಲೈನ್ ಏರಿಯಾಗೆ ಬರುವಾಗ ಮೊದಲೇ ಇವರು ಉಗ್ರವಾದಿಗಳು ಮಾರುತಿ ಓಮಿನಿಯಲ್ಲಿ ಎಲ್ಲ ಬಾಂಬ್ ಎಲ್ಲ ಸೆಟ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ. ಮುಂಚೆ ಎಲ್ಲ ನಮ್ಮ ಮಿಲಿಟರಿ ಕಾನ್ವಾಯಿ ಮೂವ್ ಆಗುತ್ತೆ ಅಂತ ಹೇಳಿದರೆ ಸಿವಿಲ್ ಟ್ರಾನ್ಸ್ಪೋರ್ಟನ್ನೆಲ್ಲ ಬಂದ್ ಮಾಡ್ತಿದ್ರು. ಆದರೆ ಸರ್ಕಾರದ ಕೆಲವೊಂದು ಜಮ್ಮು ಕಾಶ್ಮೀರ ಸರ್ಕಾರದ ಕೆಲವೊಂದು ನೀತಿಗಳು ಇದಕ್ಕೆ ಒಪ್ಪಲಿಲ್ಲ. ನಮ್ಮ ಸಿವಿಲ್ ವೆಹಿಕಲನ್ನು ಕೂಡ ಮಿಲಿಟರಿ ವೆಹಿಕಲ್ ಜೊತೆ ಮೂವ್ ಮಾಡಿಸ್ಬೇಕು, ಇಲ್ಲ ಅಂತ ಹೇಳಿದರೆ ಸಿವಿಲಿಯನ್ಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಆ ಒಂದು ಪರ್ಮಿಷನ್ ಇತ್ತು. ಮಿಲಿಟರಿ ವೆಹಿಕಲ್ 78 ಬಸ್ಗಳು, ಅದರಲ್ಲಿ ಕೇವಲ 18 ಬಸ್ಗಳು ಮಾತ್ರ ಸೆಮಿ ಬುಲೆಟ್ ಪ್ರೂಫ್ ಬಸ್ಗಳು, ಬಾಕಿ ಉಳಿದಂಥದ್ದು ನಾರ್ಮಲ್ಲು. ಕಾರಣ ನೀವು ಕೇಳ್ಬೋದು, ಇಷ್ಟೊಂದು ಜನನ ಯಾಕೆ ಒಂದೇ ಸಾರಿ ಬಿಟ್ರಿ ಅಂತ ಹೇಳಿ. ಬಿಟ್ಟಿದ್ದಲ್ಲ, ಪರಿಸ್ಥಿತಿ ಹಾಗಿತ್ತು. ಕಾರಣ ಸ್ನೋಫಾಲ್ ಆಗಿದ್ದರಿಂದ ಅಲ್ಲಿ ದಿನ ಬಂದು ಸೇರುವ ಜನಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಈಗ ರಜೆ ಮುಗಿಸ್ಕೊಂಡು ಬಂದವರು ಜಾಸ್ತಿ ಬಂದು ಟ್ರಾನ್ಸಿಟ್ ಕ್ಯಾಂಪಲ್ಲಿ ರಿಪೋರ್ಟ್ ಮಾಡ್ತಾ ಇದ್ರು. ಇವರನ್ನು ಅಂದಿನ ಜಮ್ಮು ಕಾಶ್ಮೀರದ ಗವರ್ನರ್ ಅವರು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ಏರ್ ಲಿಫ್ಟ್ ಮಾಡಿ ಅಂತ ಹೇಳಿ. ಶ್ರೀ ವೇದಪಾಲ್ ಮಲಿಕ್ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ನೀವು ಇದನ್ನು ಏರ್ ಲಿಫ್ಟ್ ಮಾಡಿ ಸೋಲ್ಜರ್ಸ್ನ ಅಂತ ಹೇಳಿ. ಆದರೆ ಒಂದು ಫ್ಲೈಟಲ್ಲಿ ಮ್ಯಾಕ್ಸಿಮಮ್ IL-76 ಅಂತ ಹೇಳಿದರೆ 200 ಜನನ ಲಿಫ್ಟ್ ಮಾಡ್ಬೋದು. ಆದರೆ IL-76 ಜಮ್ಮು ಏರ್ಪೋರ್ಟ್ಗೆ ಬರೋಕ್ಕಾಗಲ್ಲ. ಚಿಕ್ಕ ಫ್ಲೈಟಲ್ಲಿ ಕಳಿಸ್ಬೇಕು ಅಂದರೆ ಒಂದು 22 ಜನ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. 2500 ಜನನ ಕಳಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ಕಾನ್ವಾಯಿಗೆ ಪರ್ಮಿಷನ್ ಸಿಗುತ್ತೆ. ಅಲ್ಲಿ ಬಾರ್ಡರ್
ಪಿಲ್ಲರ್ 272 ಆ ಜಾಗದಲ್ಲಿ ಬರುವಾಗ ಈ ಮಾರುತಿ ಓಮಿನಿಯಲ್ಲಿದ್ದಂತಹ ಮಿಸ್ಟರ್ ಆದಿಲ್ ದಾರ್ ಅನ್ನುವರು ಹಿಜ್ಬುಲ್ ಮುಜಾಹಿದ್ದೀನ್ನ ಅವತ್ತಿನ ಅವರಿಗೆ ಅವನು ಹೀರೋ, ಅವತ್ತಲ್ಲ ಯಾವತ್ತು ಹೀರೋನೇ, ಅವರಿಗೆ ಮಾತ್ರ, ನಮಗಲ್ಲ, ನಮಗವನು ಶತ್ರು. ಸೊ ಅವನು ಆ ಗಾಡಿಯನ್ನು ತಗೊಂಡು ರೋಡಿಗೆ, ಒಂದು ರೋಡಲ್ಲಿ ಹೋದ, ಅಲ್ಲಿ ಪೊಲೀಸ್ ಬ್ಯಾರಿಯರ್ ಹಾಕಿತ್ತು, ವಾಪಸ್ ತಗೊಂಡು ಬಂದು ಇನ್ನೊಂದು ರೋಡಲ್ಲಿ ಬಂದ. ಇನ್ನೊಂದು ತಮಾಷೆ ಏನು ಅಂತ ಹೇಳಿದರೆ, ವೆಹಿಕಲ್ ನಂಬರ್ 5 ಮುಂದೆಯಿಂದ ವೆಹಿಕಲ್ ನಂಬರ್ 5 ಅಲ್ಲಿ 40 ಜನ ಕೂತಿದ್ರು. ಅದರ ಡ್ರೈವರ್ ಹೆಸರು ಹವಲ್ದಾರ್ ಕೃಪಾಲ್ ಸಿಂಗ್ ಅಂತ ಹೇಳಿ. ಮುಂದಿನ ವಾರ ಅವನ ಮಗಳ ಮದುವೆ. ರೋಡ್ ಈ ರೀತಿ ಸ್ನೋಫಾಲ್ ಆಗಿದ್ರಿಂದ ಅವನಿಗೆ ಶ್ರೀನಗರ್ ತಲುಪಿ ಅಲ್ಲಿಂದ ವಾಪಸ್ ಬರೋಕ್ಕೆ ಆಗುತ್ತೋ ಇಲ್ಲೋ ಅನ್ನೋ ಒಂದೇ ಕಾರಣದಿಂದ ಅವನ ಟೀಮ್ನಲ್ಲಿರುವಂತಹವರು, ಅದಲ್ಲದೆ ಇನ್ನೊಬ್ಬ ಮಹಾರಾಷ್ಟ್ರದವನೊಬ್ಬನಿಗೆ ಅವನಿಗೆ ಮದುವೆ ಸೆಟ್ ಆಗಿತ್ತು. ಕಾನ್ವಾಯ್ ಮೂವ್ ಆಗೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಅವನಿಗೆ ಲೀವ್ ಸರ್ಟಿಫಿಕೇಟ್ ಪರ್ಮಿಷನ್ ಬಂದಿದ್ದರಿಂದ ಅವನ ಆ ಬಸ್ಸಿಂದ ವಾಪಸ್ ಇಳಿದ. ಅವರ ಟೀಮ್ನಲ್ಲೇ ಇನ್ನೊಬ್ಬ ಯಶ್ವೀರ್ ಸಿಂಗ್ ಅಂತ ಒಬ್ಬ ಅವನಿಗೆ ತುಂಬ ಚೆನ್ನಾಗಿ ಡ್ರೈವಿಂಗ್ ಎಲ್ಲ ಬರ್ತಿತ್ತು. ಹಾಗಾಗಿ ಅಲ್ಲಿಂದ ಮೂವ್ ಆಗಿ ಹೋದ ನಂತರ ಕಾಜಿಗುಂಡ್ ಹೋಗುವಾಗ ಅಲ್ಲಿಂದ ಬೇರೆ ಕಡೆ ಅನಂತ್ನಾಗ್, ಸೋಪೋರ್ ಈ ರೀತಿ ಜಾಗಕ್ಕೆ ಡ್ಯೂಟಿ ಹೋಗುವಂಥವ್ರು ಅಲ್ಲಿ ಡಿವೈಡ್ ಆದರು, ಅವರು ಬೇರೆ ಕಡೆ ಹೋದರು. ಈ ಬಸ್ನಲ್ಲಿ ಇನ್ನೊಬ್ಬ ಹುಡುಗ ಇದ್ದ. ಹಿಂದಿನ ಬಸ್ನವರು ಅವನ ಫ್ರೆಂಡ್ಸ್ ಎಲ್ಲ ಹಿಂದಿನ ಬಸ್ಸಲ್ಲಿ ಇದ್ದಿದ್ದರಿಂದ ಅವನ್ನ ಕರೀತಾ ಇದ್ರು, ನೀನು ಇದಕ್ಕೆ ಬಾರಪ್ಪ ಅಂತ ಹೇಳಿ. ಸೊ ಹಾಗಾಗಿ ಅವನು ಆ ಬಸ್ಸಿಗೆ ಹತ್ತಿದ. ಈ ಬಸ್ನಲ್ಲಿ 39 ಜನ CRPF ಇನ್ಕ್ಲೂಡ್ ಡ್ರೈವರ್. ಅವನು ನಿಜವಾದ ಡ್ರೈವರ್ ಅಲ್ಲ, ಡ್ರೈವಿಂಗ್ ಬರ್ತಿತ್ತು, ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ವಿ. 39 ಜನ CRPF ಸೋಲ್ಜರ್ಸ್ ಮೂವ್ ಆದರು. ಬೇರೆ ರೋಡಿಂದ ಆದಿಲ್ದಾರ್ ತನ್ನ ಮಾರುತಿ ಓಮಿನಿಯಿಂದ ರೋಡ್ಗೆ ಎಂಟ್ರ್ ಆದ ಲಾಡು ಮೋಡ್ ಅನ್ನೋ ಜಾಗದಲ್ಲಿ ಅಲ್ಲಿಂದ ಹೋಗಿ ಅವನ ಆ ಒಂದು ಡ್ರೈವಿಂಗ್ ಅಂದರೆ ಎಲ್ಲ ಡ್ರೈವರ್ಗೆ ಸ್ಪೀಡಾಗಿ ಹೋಗ್ತಾ ಇರೋದನ್ನು ನೋಡಿ ಅಲ್ಲಿ ರೋಡ್ ಓಪನಿಂಗ್ ಟೀಮ್ನಲ್ಲಿ ಇದ್ದಂತಹ ಡ್ರೈವರ್ ASI ಮೋಹನ್ ಲಾಲ್ ಅನ್ನುವರು, ಅವರಿಗೆ ಅನುಮಾನ ಬಂದು ಅವರೇನು ಮಾಡಿದರು, ರೇಡಿಯೋ ಸೆಟ್ ಮುಖಾಂತರ ಬೇರೆಯವ್ರಿಗೆ ಎಲ್ರಿಗೂ ಅಲರ್ಟ್ ಮೋಡ್ಗೆ ಕಳಿಸಿದ್ರು, ಡೇಂಜರ್ ಅಂತ ಹೇಳಿ. ಇವರು ಆ ಜಿಪ್ಸಿ ಅವ್ರ ಹತ್ರ ಇದ್ದಂಥ ಜಿಪ್ಸಿಯಿಂದ ಅವನನ್ನು ಫಾಲೋ ಮಾಡ್ಕೊಂಡು ಹೋದರು. ಅವನು ಇದನ್ನು ತುಂಬ ಸ್ಪೀಡ್ ಮಾಡಿದ ಗಾಡಿಯನ್ನು. ನಂಬರ್ 5 ವೆಹಿಕಲ್ ನಂಬರ್ 5 ಬಸ್ ನಂಬರ್ 5ಗೆ ಫಸ್ಟ್ ಹೋಗಿ ಡ್ಯಾಶ್ ಹೊಡೆದ, ಏನೂ ಆಗಿಲ್ಲ. ಮತ್ತೆ ವಾಪಸ್ ರೋಡಿಗೆ ತಂದ. ಇನ್ನೊಂದು ಸಾರಿ ಹೋಗ್ಬಿಡ್ದಾಗ ಅಷ್ಟೊತ್ತಿಗೆ ಈ ಮೋಹನ್ ಲಾಲ್ ಅವರ ಗಾಡಿನೂ ಕೂಡ ಅವರ ಹತ್ರ ಹೋಗಿತ್ತು. ಅವರು ಅವನ ಮೇಲೆ ಫೈರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಫೈರ್ ಮಾಡ್ತಾಯಿದ್ರು. ಸೊ ಇವನು ತಕ್ಷಣ ಜೋರಾಗಿ ತೊಗೊಂಡು ಹೋಗಿ ಫುಲ್ ಸ್ಪೀಡಲ್ಲಿ ಹೋಗಿ ಆ ಬಸ್ಸಿಗೆ ಡ್ಯಾಶ್ ಹೊಡೆದ್ರು. ಆ ಬಸ್ನಲ್ಲಿ ಇದ್ದಂತಹ ಒಬ್ಬರು ಉಳಿಲಿಲ್ಲ. ಸುಮಾರು 10 ಕಿಲೋಮೀಟರ್ ದೂರದವರೆಗೆ ಈ ಸೌಂಡ್ ಕೇಳಿಸಿದೆ. ಸುಮಾರು 500 ಮೀಟರ್ವರೆಗೆ ಆ ಬಸ್ನಲ್ಲಿದ್ದಂತಹ ಆ ಸೋಲ್ಜರ್ಸ್ನ ಪಾರ್ಟ್ಸ್ಗಳು ಹೋಗಿ ಬಿದ್ದಿವೆ. ಇದು ಗೊತ್ತಾಗಿದ್ದು ನಂತರ ರಿಸರ್ಚ್ ಮಾಡಿ ತಕ್ಷಣ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಮತ್ತು ಫಾರೆನ್ಸಿಕ್ ಲ್ಯಾಬ್ನವರು, ಪ್ರೊಟೆಕ್ಷನ್ ಎಲ್ಲರೂ ಬಂದು ನೋಡಿದಾಗ ಅವತ್ತು ಅದಲ್ಲದೇ ಮುಂದಿನ ವೆಹಿಕಲ್ ಮತ್ತು ವೆಹಿಕಲ್ ನಂಬರ್ 4 ಮತ್ತು ವೆಹಿಕಲ್ ನಂಬರ್ 6ನಲ್ಲಿ ಇದ್ದಂಥವರಿಗೂ ತುಂಬ ಜನಕ್ಕೆ ಏಟಾಯಿತು. ಕೊನೆಗೆ ಆವತ್ತಿನ ದಿವಸದಲ್ಲಿ ಡೆತ್ ಆದಂಥವರು 39 CRPF ಸೋಲ್ಜರ್ಸ್, ಒಬ್ಬ ಜಮ್ಮು ಕಾಶ್ಮೀರ್ನ ಪೊಲೀಸ್ನ ಮೋಹನ್ ಲಾಲ್, ಒಟ್ಟು 40 ಜನ ಅವತ್ತು ದೇಶಕ್ಕಾಗಿ ತಮ್ಮ ಸುಪ್ರೀಂ ಸ್ಯಾಕ್ರಿಫೈಸ್ ಮಾಡಿದರು. ಸೊ ಅದರ ನಂತರ ನಡೆದದ್ದು ಇತಿಹಾಸ. ಯಾಕೆಂತ ಹೇಳಿದರೆ ಇಂಡಿಯಾ ನಂತರ ಪಾಕಿಸ್ತಾನದ ಮೇಲೆ ರಿಟಾಲಿಯೇಟ್ ಮಾಡಿದ್ರು, ಅಟ್ಯಾಕ್ ಮಾಡಿದ್ರು. ನಾವು ಕೇಳಿರ್ತೀರ, ಗ್ರೂಪ್ ಕ್ಯಾಪ್ಟನ್ ಅಭಿನಂದನ್ ವರ್ಧಮಾನ್ ಅಂತ ಕೇಳಿದ್ರೆ ಯಾರಾದರೂ ಹೆಸರು? ಪಾಕಿಸ್ತಾನದ ಮೇಲೆ ನಮ್ಮವರು ಅಟ್ಯಾಕ್ ಮಾಡಿದಾಗ ಮಾರನೇ ದಿವಸ ಅವರು ನಮ್ಮ ಮೇಲೆ, ಅದು ಯಾವಾಗ ನಡೀತು ಅಂತ ಹೇಳಿದರೆ
ಸುಮಾರು 1 ತಿಂಗಳ ನಂತರ ನಾವು ಬಾಲಕೋಟ್ಗೆ ಅಟ್ಯಾಕ್, ಪಾಕಿಸ್ತಾನದ ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಇದರ ರಿವೆಂಜ್ ಆಗಿ ಅಟ್ಯಾಕ್ ಮಾಡ್ತು. ಆಗ 357 ಜನ ಉಗ್ರವಾದಿಗಳು ಪಾಕಿಸ್ತಾನದಲ್ಲಿ ಇದ್ದಂತಹ ಬಾಲಕೋಟ್ ಏರ್ ಅಟ್ಯಾಕಲ್ಲಿ ಸತ್ತೋದು. ಸೊ ಅದರ ನಂತರ ಪಾಕಿಸ್ತಾನದವರು ನೆಕ್ಸ್ಟ್ ಡೇ ನಮ್ಮ ಮೇಲೆ ರಿಟಾಲಿಯೇಟ್ ಮಾಡಿದರು. ಆಗ ಫಾಲೋ ಮಾಡಿದಂತಹ ಗ್ರೂಪ್ ಕ್ಯಾಪ್ಟನ್ ಅಭಿನಂದನ್ ವರ್ಧಮಾನ್ ಪಾಕಿಸ್ತಾನದ F-16 ಫೈಟರನ್ನು ಫಾಲೋ ಮಾಡಿಕೊಂಡು ಹೋಗಿ ಅವರನ್ನು ಹೊಡೆದುರುಳಿಸಿ ನಮ್ಮ ಇವರು ಹಾರಿಸ್ತಾ ಇದ್ದಂತಹ MiG-21 ಕೂಡ ಡ್ಯಾಮೇಜ್ ಆಯಿತು. ಆಗ ಕ್ರ್ಯಾಶ್ ಆದಾಗ ಅವರು ಎಜೆಕ್ಟ್ ಆದಾಗ ಅವರು ಬಿದ್ದದ್ದು ಪಾಕಿಸ್ತಾನದಲ್ಲಿ. ಸೊ ಆಗ ಪಾಕಿಸ್ತಾನ ಅವರನ್ನು ಕ್ಯಾಪ್ಚರ್ ಮಾಡ್ಕೊಂಡು ಹೋಗಿ ಹಾಸ್ಟೇಜ್ ಆಗಿ ಇಟ್ಕೊಂಡು ತುಂಬ ಟಾರ್ಚರ್ ಕೊಟ್ಟರು. ಆಗ ನಮ್ಮ ದೇಶದ ಅಂತಿಮ ನಾಯಕತ್ವ ಒಂದೇ ಮಾತು ಹೇಳಿದರು, ಹಿಂದೆ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಸೌರಭ್ ಕಾಲಿಯಾನ್ ಟೀಮ್ ಅನ್ನು ಯಾವ ರೀತಿ ನೀವು ಟಾರ್ಚರ್ ಮಾಡಿದ್ರಿ, ಆ ರೀತಿ ಏನಾದ್ರೂ ನಮ್ಮ ಈ ಅಭಿನಂದನ್ ವರ್ಧಮಾನ್ಗೆ ಅವರ ಒಂದು ಕೂದಲು ಕುಂಕಿದ್ರು ಕೂಡ ಪಾಕಿಸ್ತಾನ ಈ ನಕ್ಷೆಯಲ್ಲಿ ಇರಲ್ಲ ಅನ್ನುವ ಒಂದು ಸ್ಟೇಟ್ಮೆಂಟನ್ನು ನಮ್ಮ ಪ್ರಧಾನಮಂತ್ರಿಗಳು ಪ್ರೆಸ್ ರಿಲೀಸ್ ಅಲ್ಲಿ ಹೇಳಿದಾಗ ಅವ್ರು ಹೆದರಿ ನೆಕ್ಸ್ಟ್ 72 ಅವರ್ಸಲ್ಲಿ ಅವರನ್ನು ನಮಗೆ ವಾಪಸ್ ಕೊಟ್ಟರು. ಸೊ ಅದರ ನಂತರ ಸುಮಾರು 20 ಜನ ಏನು ಕ್ಯಾಶುಯಾಲಿಟಿ ಆಗಿದ್ರು, ಅದರಲ್ಲೂ ತುಂಬ ಜನ ತೀರೋದ್ರು. ಸೊ ಅಂದಿನಿಂದ ಪಾಕಿಸ್ತಾನ ನಾವು ಯಾವ ದೇಶದ ಮೇಲೆ ಮಾಡಿದ್ದು ಪಾಕಿಸ್ತಾನ ಆಗಿರೋದ್ರಿಂದ ನಾವು ಪಾಕಿಸ್ತಾನನ ತೆಗಳ್ತಾ ಇದ್ದೀವಿ. ಯಾವತ್ತೂ ನಮ್ಮ ಸುತ್ತ ಇರುವಂತಹ ದೇಶಗಳು ನಮ್ಮ ದೇಶಕ್ಕೆ ಯಾವತ್ತೂ ಮಿತ್ರರು ಅಲ್ಲವೇ ಅಲ್ಲ. ಅದು ಪಾಕಿಸ್ತಾನ ಆಗಿರ್ಬೋದು, ಚೈನಾ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಬಾಂಗ್ಲಾ ಆಗಿರ್ಬೋದು, ಎಲ್ಲರೂ ಶತ್ರುಗಳೇ. ಸಮಯ ಬಂದಾಗ ಅವರ ನೇಷನ್ ಇಂಟ್ರೆಸ್ಟ್ ಏನಿದೆ ಅದಕ್ಕಾಗಿ ತಮ್ಮನ್ನು ಅವರು ಬಳಸ್ಕೊತಾರೆ ಹೊರತು ನಾವು ಯಾವತ್ತೂ ಯಾರನ್ನು ಮಿತ್ರರನ್ನಾಗಿ ನೋಡಬಾರ್ದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಶಾಸಕರಾದ ಎಚ್.ಡಿ. ತಮ್ಮಯ್ಯ ಮಾತನಾಡಿ, ಭಾರತದ ಧ್ವಜ ಹಾರಾಡುತ್ತಿರುವುದು ಕೇವಲ ಗಾಳಿಯಿಂದಲ್ಲ, ಅದು ಭಾರತೀಯ ಸೈನಿಕರ ಉಸಿರಿನಿಂದ ಎಂದರು. 12ನೇ ಶತಮಾನದ ಜಗಜ್ಯೋತಿ ಬಸವಣ್ಣನವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಮಸಮಾಜದ ನಿರ್ಮಾಣದಲ್ಲಿ ಶ್ರಮಿಸೋಣ ಎಂದರು. ಭಾರತ ದೇಶದಲ್ಲಿ ನಮ್ದು ಸುವರ್ಣ ಧ್ವಜ ಹಾರಾಡ್ತಾ ಇದೆಯಲ್ಲ, ಭಾರತ ದೇಶದಲ್ಲಿ ಆ ಸುವರ್ಣ ಧ್ವಜ ಹಾರಾಡ್ತಿರೋದು ಬರೀ ಗಾಳಿಯಿಂದನ? ಅಲ್ಲಿ ಹೋಗಿ ಹಿಮಾಲಯ ಪರ್ವತದ ಮೇಲೆ, ಕಾರ್ಗಿಲ್ ಅಲ್ಲಿ, ಅಸ್ಸಾಂ ಅಲ್ಲಿ, ಬಾಂಗ್ಲಾ ಗಡಿಲಿ, ಪಂಜಾಬ್ ಗಡಿಲಿ ಆ ಸುವರ್ಣ ಧ್ವಜ ಹಾರಾಡೋದಕ್ಕೆ ಯಾರು ಕಾರಣ? ಸೇನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಬಂಧುಗಳು. ಅವರು ಜೀವದ ಮೇಲೆ ಅಂಕನ್ನ ತೊರೆದು ಅಲ್ಲಿ ಅವ್ರು ರಕ್ಷಣೆ ಮಾಡ್ತಾ ಇದಾರಲ್ಲ ಬಾರ್ಡರ್ನ, ಅವರಿಂದ ನಮ್ಮ ದೇಶದಲ್ಲಿ ನಮ್ಮ ದೇಶದ ಧ್ವಜ, ರಾಷ್ಟ್ರ ಧ್ವಜ ಹಾರಾಡ್ತಾ ಇದೆ. ಹಾಗಾಗಿ ಅವರುಗಳಿಗೆ ನಾವು ಜೋರಾದ ಚಪ್ಪಾಳೆಯೊಂದಿಗೆ ಒಂದು ನಮನವನ್ನು ಕರ್ತೇವೆ. ಅದೇ ರೀತಿ ಹಸಿರು ಕ್ರಾಂತಿ ನಡೀತಾ ಇದೆ, ಕೃಷಿ ರೈತರ ದಿನಾಚರಣೆ ಮಾಡಿದ್ರು. ಈ ರೀತಿ ವಿಭಿನ್ನವಾದ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಈಗ ಎಲ್ಲರೂ ಒಂದೊಂದು ವಿಚಾರದಲ್ಲಿ ಇಲ್ಲಿರೋರಲ್ಲಿ ಎಲ್ಲರಲ್ಲೂ ಒಂದೇ ಪ್ರತಿಭೆ ಇದೆಯಾ? ಒಬ್ಬೊಬ್ಬರ ಒಂದೊಂದು ಪ್ರತಿಭೆ ಇದೆ ತಾನೆ. ಹಾಗಾಗಿ ನಿಮ್ಮೊಳಗಡೆ ನಿಮಗೆ ಯಾವುದು ಹೆಚ್ಚು ಆಸಕ್ತಿ ಇದೆ, ಹೆಚ್ಚು ಆಸಕ್ತಿ ಯಾವುದಿದೆ ಅದರೊಳಗೆ ಆ ಒಂದು ಆಸಕ್ತಿಗೆ ಹೆಚ್ಚು ಪ್ರೋತ್ಸಾಹವನ್ನ ನಮ್ಮ ಉಪನ್ಯಾಸಕರುಗಳು ಮತ್ತೆ ಪೋಷಕರು ಕೊಡಬೇಕು. ನಿಮಗೆ ಗೊತ್ತಾಗತ್ತೆ, ಪೋಷಕರಿಗೂ ಗೊತ್ತಾಗತ್ತೆ, ಉಪನ್ಯಾಸಕರಿಗೂ ಗೊತ್ತಾಗತ್ತೆ ಇಲ್ಲಿರೋ ಇಂತಿಂಥ ಮಕ್ಕಳಲ್ಲಿ ಇಂತಿಂಥ ಪ್ರತಿಭೆ ಇದೆ ಅಂತ. ಅದನ್ನ ಗುರುತಿಸಿ ಅದಕ್ಕೆ ನೀರೆರೆದು ಬೆಳೆಸುವಂತ ಕೆಲಸವನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೋಡಿ ಅಸಾಮಾನ್ಯರು ಅಂತ ಇವತ್ತೆಲ್ಲ ಹೇಳ್ತಾರಲ್ವಾ, ಕೆಲವರಿಗೆ ಅಸಾಮಾನ್ಯರು ಅಂತ ಹೇಳ್ತಾರಲ್ವಾ, ಹೌದಾನೆ? ಬುದ್ಧ, ಬಸವ, ಅಂಬೇಡ್ಕರ್, ವಾಲ್ಮೀಕಿ, ಸ್ವಾಮಿ ವಿವೇಕಾನಂದರು, ಕುವೆಂಪು ಅವರಿಗೆಲ್ಲ ಅಸಾಮಾನ್ಯರು ಅಂತ ಹೇಳ್ತಾರಲ್ವಾ. ಆದ್ರೆ ಅವರೆಲ್ಲ ಹುಟ್ಟಿದ್ದು ಸಾಮಾನ್ಯರಾಗಿ, ಹೌದಾನೆ? ನಮ್ಮಂಗೆ ನಿಮ್ಮಂಗೆ ಸಾಮಾನ್ಯರಾಗಿ ಹುಟ್ಟಿರೋದಲ್ವಾ. ಆದ್ರೆ ಸಾಮಾನ್ಯರಾಗಿ ಹುಟ್ಟಿದ ಅವರು
ಅಧ್ಯಯನವನ್ನು ಬೇರೆ ಬೇರೆ ವಿಷಯದಲ್ಲಿ ಚೆನ್ನಾಗಿ ಮಾಡಿ ಅವರು ಹೋರಾಟವನ್ನು ಮಾಡಿ ಅವರು ಮಹಾಪುರುಷರಾಗಿದ್ದರಿಂದ ಅವರು ಅಸಾಮಾನ್ಯರಾದರು. ಉದಾಹರಣೆಗೆ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರು ಹುಟ್ಟದಲ್ಲೇ ಇದ್ದಿದ್ರೆ, 15ನೇ ಶತಮಾನದಲ್ಲಿ ಕನಕದಾಸರು ಹುಟ್ಟದಲ್ಲೇ ಇದ್ದಿದ್ರೆ, 19ನೇ ಶತಮಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹುಟ್ಟದಲ್ಲೇ ಇದ್ದಿದ್ರೆ, 5ನೇ ಶತಮಾನದಲ್ಲಿ ಮಹಮ್ಮದ್ ಪೈಗಂಬರ್ ಹುಟ್ಟದಲ್ಲೇ ಇದ್ದಿದ್ರೆ, ಕ್ರಿಸ್ತ ಪೂರ್ವದಲ್ಲಿ ಯೇಸು ಹುಟ್ಟದಲ್ಲೇ ಇದ್ದಿದ್ರೆ, ನಾವು ಇವತ್ತು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯ್ತಾ ಇದ್ವಿ. ಇಷ್ಟು ಶಾಂತಿ ನೆಮ್ಮದಿಯಿಂದ ಇರಕ್ ಆಗ್ತಾ ಇರಲಿಲ್ಲ. ಇಷ್ಟೆಲ್ಲ ಇವತ್ತು ನಮ್ಮ ಊರಲ್ಲಿ, ನಮ್ಮ ನಾಡಲ್ಲಿ, ನಮ್ಮ ದೇಶದಲ್ಲಿ, ಇಡೀ ಪ್ರಪಂಚದಲ್ಲೇ ಶಾಂತಿ ಇರ್ತಕ್ಕಂಥ, ನೆಮ್ಮದಿಯಾಗಿರ್ತಕ್ಕಂಥ, ಧರ್ಮ ಸಂಸ್ಕಾರವನ್ನು ನಂಬಿ ಬದುಕ್ತಾ ಇರ್ತಕ್ಕಂಥ, ಅದರಲ್ಲಿ ಯಶಸ್ಸನ್ನ ಕಂಡಿರ್ತಕ್ಕಂಥ ದೇಶ ಪ್ರಪಂಚದಲ್ಲಿ ಯಾವ್ದಾರ ಇದ್ರೆ ಅದು ನಮ್ಮ ಹೆಮ್ಮೆಯ ಪ್ರೀತಿಯ ಭಾರತ ದೇಶ ಅಂತ ಹೇಳಲಿಕ್ಕೆ. ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಮಾತನಾಡಿ, ನಮ್ಮ ಸಂಸ್ಥೆಯು ಐಸಿರಿ ಪರ್ಸ್ಪೆಕ್ಟಿವ್, ಐಸಿರಿ ಇಂಡಿಯಾ, ಐಸಿರಿ ಸಸ್ಟೈನಬಿಲಿಟಿ ಎಂಬ 3 ಆಯಾಮದ ಮುಖಾಂತರ ಹಸಿರು ಭಾನುವಾರ, ಸ್ಟೀಲ್ ಬ್ಯಾಂಕ್ನಂತಹ ಪರಿಸರಮುಖಿ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ವ್ಯಕ್ತಿತ್ವ ನಿರ್ಮಾಣದ ಕಾರ್ಯಗಳನ್ನ ಮಾಡುತ್ತಿದೆ ಎಂದರು. ಭರವಸೆ ಮತ್ತು ಸುಧಾರಣೆ. ನಾನೆಲ್ಲ ನಿನ್ನೆ ವಿದ್ಯಾರ್ಥಿಗಳಿಗೆ ಸರ್ ಇಲ್ಲಿ ನಮ್ಮ ಪ್ರಬಂಧ ಮತ್ತೆ ಚಿತ್ರಕಲಾ ಸ್ಪರ್ಧೆ ಇತ್ತು, ಯೋಧ ನಮನದ ಕಾರ್ಯಕ್ರಮದ ಅಂಗವಾಗಿ ಇಲ್ಲಿ ಅವರಿಗೆ ಓರಿಯೆಂಟ್ ಮಾಡ್ಬೇಕಾದ್ರೆ ಅವರಿಗೆ ಒಂದು ಜನರಲ್ ಐಡಿಯಾ ಕೊಟ್ಟಿದ್ದೀನಿ. ಐಸಿರಿ ಫೌಂಡೇಶನ್ ಅಂದ್ರೆ ಏನು, ಯಾಕೆ ಶುರು ಮಾಡಿದ್ವಿ ಅಂತ. ಐಸಿರಿ ಫೌಂಡೇಶನ್ ಭರವಸೆ ಮತ್ತು ಸುಧಾರಣೆ. ಪ್ರಪಂಚದಲ್ಲಿ ಎಲ್ಲಾದು ಪರ್ಫೆಕ್ಟ್ ಆಗಿರಲ್ಲ ಅಂತ ನಾನು ನಿಮಗೆ ಹೇಳಿದ್ದೀನಿ ನಿನ್ನೆ. ಎಲ್ಲಾದು ಪರ್ಫೆಕ್ಟ್ ಆಗಿಲ್ಲ ಅಂದ ತಕ್ಷಣ ನಾವು ನಿರಾಶಾವಾದಿಯಾಗಿ ನಮ್ಮ ಜೀವನ ನಡೆಸ್ಬೇಕಾ? ಇಲ್ಲ. ಯಾಕೆ ನಾವು ನಿರಾಶಾವಾದಿಯಾಗಿ ನಡೆಸಬಾರ್ದು ಅಂದ್ರೆ, ಇರೋ ವ್ಯವಸ್ಥೆಯಲ್ಲಿ ನಾವು ಭರವಸೆನ ಕಂಡು ನಾಳೆಯ ಸುಧಾರಣೆಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಹಾಗಾದ್ರೆ ಭರವಸೆ ಸುಧಾರಣೆ ಅಷ್ಟೇ ಇದ್ರೆ ಸಾಕ? ಆ ಅರಿವು, ಆ ಜಾಗೃತಿ ಮೂಡಿಸ್ಬೇಕಂದ್ರೆ ದೇಶದ ಯುವಕರು ಪ್ರೇರಣೆ ಆಗ್ಬೇಕು. ದೇಶದ ಯುವಕರಲ್ಲಿರುವಂತಹ ಬಿಸಿ ರಕ್ತ, ನಾವೇನಂತೀವಿ ಈ ಏಜ್ ಇದೆಯಲ್ಲ 18 to 30, ನಾವೆಲ್ಲ ಒಂದೇ ಏಜ್ ಗ್ರೂಪ್. ಆ ಏಜ್ ಗ್ರೂಪ್ ಅಲ್ಲಿ ಅನ್ಡಿವೈಡಬಲ್ ಅಟೆನ್ಷನ್ ಇರುತ್ತೆ, ಅಂದ್ರೆ ಅಷ್ಟು ಪೊಟೆನ್ಶಿಯಾಲಿಟಿ ನಮ್ಮಲ್ಲಿ ಇರುತ್ತೆ. ಹಾಗಾಗಿ ಐಸಿರಿ ಫೌಂಡೇಶನ್ ಭರವಸೆ ಮತ್ತು ಸುಧಾರಣೆ ಅಡಿ 3 ಆಯಾಮಗಳ ಅಡಿ ಕೆಲಸ ಮಾಡ್ತಾ ಬಂದಿದೆ. ಒಂದು ಐಸಿರಿ ಪರ್ಸ್ಪೆಕ್ಟಿವ್, ಸ್ವ ವಿಕಸನಕ್ಕಾಗಿ, ಸೆಲ್ಫ್ ಡೆವಲಪ್ಮೆಂಟ್ಗಾಗಿ. ಐಸಿರಿ ಸಸ್ಟೈನಬಿಲಿಟಿ, ಹಸಿರು ಸಮರ್ಥನೀಯ ಭವಿಷ್ಯಕ್ಕಾಗಿ, ಅಂದ್ರೆ ಫಾರ್ ಅ ಗ್ರೀನ್ ಅಂಡ್ ರೆಸಿಲಿಯಂಟ್ ನೇಚರ್ ಅಂಡ್ ಕ್ಲೈಮೇಟ್ ರೆಸಿಸ್ಟೆಂಟ್ ಪ್ರೋಗ್ರಾಮ್ಸ್ ಅಂತ ಇನಿಷಿಯೇಟಿವ್. ಮೂರನೇದು ಐಸಿರಿ ಇಂಡಿಯಾ, ಜವಾಬ್ದಾರಿಯುತ ನಾಗರಿಕ ನಿರ್ಮಾಣ, ಬಿಲ್ಡಿಂಗ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್. ಈ 3 ಆಯಾಮದ ಅಡಿ ನಮ್ಮ ಅಪ್ಕಮಿಂಗ್ ಆಯಾಮದ ಈ ವೇದಿಕೆ ಮೇಲೆ ನಾನು ಪ್ರಸ್ತುತಪಡಿಸ್ತೀನಿ. ಯಾಕೆ ಅಂದ್ರೆ ಈ ವೇದಿಕೆಯಲ್ಲಿ ಎಷ್ಟೋ ಜನ ಇಲ್ಲಿರೋರೆಲ್ಲ ವಿದ್ಯಾರ್ಥಿನಿಯರು, ಅವರಿಗೆ ತುಂಬಾ ಇಷ್ಟ ಆಗುವಂತಹ ವಿಷಯ ಅಂದ್ರೆ ಮೆಂಟಲ್ ಹೆಲ್ತ್ ಕೂಡ. ಎಲ್ಲರಿಗೂ ಗೊತ್ತು, ವಿ ಅಂಡರ್ಗೋ ಅ ಲಾಟ್ ಆಫ್ ಮೆಂಟಲ್ ಅಪ್ಸ್ ಅಂಡ್ ಡೌನ್ಸ್ ಎವ್ರಿ ಡೇ ಲೈಫ್ ಅಲ್ಲಿ ಅಲ್ವಾ. ಸೊ ಐಸಿರಿ ಮನಸ್ಸು ಅಂತ 4ನೇ ಆಯಾಮ. ಸೊ ನೀವು ಇಲ್ಲಿ ಆ ಎಂಡ್ ಇಂದ ಈ ಎಂಡ್ ತನಕ ಐಸಿರಿ ಫೌಂಡೇಶನ್ ಬೇರೆ ಬೇರೆ ಕಾರ್ಯಕ್ರಮಗಳ ಸಣ್ಣ ಪರಿಚಯ ನೀವು ನೋಡ್ತಾ ಇದ್ದೀರಾ. ನಾವಂದ್ರೆ ಏನ್ ಮಾಡ್ಬೋದು? ಸಾಮಾಜಿಕ ಸಂಸ್ಥೆ, NGO, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್, ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಏನ್ ಮಾಡ್ಬೋದು? ಯಾಕೆ ಇದನ್ನ ಶುರು ಮಾಡಿದ್ವಿ? ಇಡೀ ಪ್ರಪಂಚದಲ್ಲಿ ಯುವ ಶಕ್ತಿ ಇವತ್ತು ಅಂದ್ರೆ ಯೂತ್ ಪಾಪ್ಯುಲೇಷನ್ ಹೈಯೆಸ್ಟ್ ಇರುವಂತ ದೇಶ ಯಾವುದು ಗೊತ್ತಾ? ಭಾರತ, ಇಂಡಿಯಾ. ಎಕ್ಸಾಕ್ಟ್ಲಿ. ಆದ್ರೆ ನಾವು ಯಾವ ದೇಶದ ಜೊತೆ ಕಾಂಪಿಟೇಷನ್ ಮಾಡ್ತೀವಿ ಅಂತ ನಿಮಗೆ ಒಂದು ಐಡಿಯಾ ಇದೆ? ನಾವು ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ, ಅಮೆರಿಕಾ, ಚೈನಾ, ಆಮೇಲೆ ಇನ್ನೊಂದು ಜಪಾನ್, ಜರ್ಮನಿ, ಯುರೋಪಿಯನ್ ಕಂಟ್ರೀಸು ಅಲ್ವಾ. ಆದ್ರೆ ನಮ್ಮಿಂದ ಹಿಂದೆ ಯಾವ ಪಾಪ್ಯುಲೇಷನ್ ಇರುತ್ತೆ? ಆಫ್ರಿಕನ್ ನೇಷನ್ಸ್, ಅಂದ್ರೆ ಲೀಸ್ ಡೆವಲಪ್ಡ್ ಅಂಡ್ ಲೆಸ್ ಡೆವಲಪ್ಡ್ ಕಂಟ್ರೀಸ್ ಅಲ್ವಾ. ಸೊ ಹಾಗಾಗಿ ಇಂಡಿಯಾ ಇವತ್ತಿನ ಅಂದ್ರೆ ನಾವು ಏನು ವಿಶ್ವದ ಒಂದು ಜನಸಂಖ್ಯೆ ನೋಡ್ತೀವಿ, 5 ಜನರಲ್ಲಿ 3 ಭಾರತೀಯರು ಎಲ್ಲಾ ಕಡೆ ಹರಡಿದ್ದಾರೆ. ಅದರಲ್ಲಿ ಯೂತ್ ಪಾಪ್ಯುಲೇಷನ್ ಬಂದ್ಬಿಟ್ಟು ಮೋರ್ ದೆನ್ 50%. ಅಂದ್ರೆ ಈ ಪಾಪ್ಯುಲೇಷನ್ ನಮಗೆ ಪ್ರತಿ ವರ್ಷ ಇನ್ನು 10, 100, 50 ವರ್ಷ ಆದ್ರೂ ಇರುತ್ತಾ? ಯಾವುದು 10 ವರ್ಷದ ಹಿಂದೆ ಯೂತ್ ಪಾಪ್ಯುಲೇಷನ್ ಅಲ್ಲಿ ಪೀಕ್ ಆಗಿತ್ತು ಆ ದೇಶ ಇವತ್ತು ಯೂತ್ ಪಾಪ್ಯುಲೇಷನ್ ಅಲ್ಲಿ ಪೀಕ್ ಆಗಿದೆಯಾ? ಚೈನಾ, ಜಪಾನ್ ಇವೆಲ್ಲ ಒಂದ್ ಟೈಮ್ ಅಲ್ಲಿ ಯೂತ್ ಪಾಪ್ಯುಲೇಷನ್ ಅಲ್ಲಿ ಪೀಕ್ ಅಲ್ಲಿ ಇದ್ದಿದ್ದು. ಬಟ್ ಇವತ್ತು ಯಾವ ದೇಶ ಇದೆ? ಭಾರತ. ನಾಳೆ ಇನ್ನೊಂದು ದೇಶ ಆಗ್ಬೋದು. ಆದ್ರೆ ಈ ದೇಶದಲ್ಲಿ ನಮಗೆ ಈ ಒಂದು ಪೀಕ್ ಟೈಮ್ ಏನಿದೆ ಅದನ್ನೇ
ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥವರು ಕರೆಯೋದು ವಿಕಸಿತ ಭಾರತ ಅಮೃತ ಕಾಲದ ಸಮಯ ಅಂತ ಅದಕ್ಕೊಂದು ಟೈಟಲ್ ಕೊಟ್ಟಿದ್ದಾರೆ ಅಷ್ಟೇ. ಆದ್ರೆ ಈ ಪೀರಿಯಡ್ ನಮಗೆ ಏನು ಈ 10 ವರ್ಷ 15 ವರ್ಷ ಇದೆಯಲ್ಲ, ನಾವೆಲ್ಲ ಯೂತ್ಸ್ ಇದೀವಲ್ಲ, ಒಂದ್ ಜನರೇಷನ್, ಇದು ಇನ್ನು 10 ವರ್ಷ ಆದ್ಮೇಲೆ ಆಗಲ್ಲ. ಆದ್ರೆ ಈ 10 ವರ್ಷದಲ್ಲಿ ನಾವು ಆ ಯೂತ್ ಪವರ್ನ ಯಾವ ಕಡೆ ಚಾನಲೈಸ್ ಮಾಡ್ತೀವಿ, ಯಾವ ವಿಷಯಕ್ಕೆ ಫೋಕಸ್ ಮಾಡ್ತೀವಿ, ಯಾವ್ದು ರೂಟೆಡ್ ಇಶ್ಯೂಸ್ಗೆ ಅವ್ರನ್ನ ಲಿಂಕ್ ಮಾಡ್ತೀವಿ, ಅವ್ರನ್ನ ಯಾವ ತರ ಶೇಪ್ ಮಾಡ್ತೀವಿ, ಅದಕ್ಕೆ ಯಾವ ತರ ಪೂರಕವಾದ ವಾತಾವರಣವನ್ನ ಸೃಷ್ಟಿಸ್ತೀವಿ ಅನ್ನೋದು ನಮ್ಮ ಮೇಲೆ ಜವಾಬ್ದಾರಿ ಇದೆ. ಹಾಗಾದ್ರೆ ಸರ್, ನೀವು ಯುತ್ ಅಲ್ವಾ, ನೀವು ನಮಗೆ ಹೆಂಗ್ ಲೀಡ್ ಮಾಡ್ತೀರಾ? ಯುತ್ ಲೀಡ್ ಮಾಡ್ಬೇಕು ಅಂದ್ರೆ ನಮಗೆ ಒಂದು ಐಡಿಯಾ ಇರುತ್ತೆ. ವಿ ಆಲ್ ಆರ್ ಫ್ರಮ್ ಸೇಮ್ ಜನರೇಷನ್ ಅಲ್ವಾ, ನಮಗೆಲ್ಲ ಒಂದು ಐಡಿಯಾ ಇರುತ್ತಲ್ಲ, ಈ ನಮಗೆ ಏನ್ ಇಷ್ಟ, ನಮಗೆ ಏನ್ ಇಷ್ಟ ಇಲ್ಲ, ಈ ತರ ಪೂರಕವಾದ ಸಮಾನತೆ, ಸಮನ್ವಯತೆ, ಈ ತರ ಸಮಾಜ, ಈ ತರ ಒಂದು ವಿಚಾರವನ್ನ ರೂಢಿಸ್ಕೊಳ್ಬೇಕು ಅಂತ ಒಂದು ವಿಷನ್ ಇರುತ್ತೆ. ಹಾಗಾಗಿ ನಾವೇ ಯುವಕರು ಸಂಘಟನೆ ಮಾಡಿ ಒಂದು ಸಂಸ್ಥೆ ಮೂಲಕ ಆ ಚೇಂಜ್ ಯಾಕೆ ತರಬಾರ್ದು ಅನ್ನೋ ಉದ್ದೇಶದಲ್ಲಿ ಐಸಿರಿ ಫೌಂಡೇಶನ್ ಹುಟ್ಟಿದೆ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮೂಡಲಗಿರಿಯಪ್ಪ ಹಾಗೂ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.